ಇನ್ನು ದೆಹಲಿಯ ಪಾರ್ಲಿಮೆಂಟ್ ನಲ್ಲಿ ನಡೆದಂತಹ ಸ್ಮೋಕ್ ಬಾಂಬ್ ದಾಳಿ ಆ ಒಂದು ಲಿಂಕ್ ಬಾಗಲಕೋಟೆಗೂ ಕೂಡ ವ್ಯಾಪಿಸಿದೆ. ಸಂಸತ್ನ ಸ್ಮೋಕ್ ಬಾಂಬ್ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. A2 ಆರೋಪಿಯಾಗಿದ್ದಂತಹ ಮನೋರಂಜನ್ ರೂಮೇಟ್ ದೆಹಲಿ ಪೊಲೀಸರ ವಶಕ್ಕೆ ಈಗ ಸಿಕ್ಕಿದ್ದಾನೆ. ಬಾಗಲಕೋಟೆಯ ವಿದ್ಯಾಗಿರಿ ನಿವಾಸಿಯಾಗಿರುವಂತಹ ಸಾಯಿ ಕೃಷ್ಣನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಗೂ ನವನಗರ ಪೊಲೀಸ್ ಠಾಣೆಯಲ್ಲಿ ಸಾಯಿ ಕೃಷ್ಣ ವಿಚಾರಣೆಯನ್ನ ಪೊಲೀಸರು ಮಾಡ್ತಿದ್ದಾರೆ. ಸ್ಮೋಕ್ ಬಾಂಬ್ ಪ್ರಕರಣದ ಆರೋಪಿಯಾಗಿದ್ದ ಮನೋರಂಜನ್ ಈತನ ರೂಮೇಟ್ ಸಾಯಿ ಕೃಷ್ಣ ಈತನನ್ನು ಕೂಡ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನವನಗರ ಪೊಲೀಸ್ ಠಾಣೆಯಲ್ಲಿ ಈತನನ್ನ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ದೇಶದಾದ್ಯಂತ ಇವತ್ತಿಗೂ ಕೂಡ ಸದ್ದು ಮಾಡ್ತಿರುವಂತಹ ಸುದ್ದಿ ಎಂದರೆ ಅದು ಪಾರ್ಲಿಮೆಂಟ್ನಲ್ಲಿ ನಡೆದಂತಹ ಸ್ಮೋಕ್ ಬಾಂಬ್ ದಾಳಿ. ಇದರಿಂದ ಅನೇಕ ವಿಪಕ್ಷ ಸದಸ್ಯರ ಅಮಾನತು ಕೂಡ ಆಗಿತ್ತು ಗದ್ದಲ ಎಬ್ಬಿಸಿದ್ದಕ್ಕೆ. ಸೊ ಒಂದು ರೀತಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ಒಂದು ಕೇಸ್ ಇದು. ಇದಕ್ಕೆ ಸಂಬಂಧಪಟ್ಟಂತೆ 6 ಜನ ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ರು. ಈಗ ಈ ಲಿಂಕ್ ಬಾಗಲಕೋಟೆಗೂ ವ್ಯಾಪಿಸಿ ಸಾಯಿ ಕೃಷ್ಣನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಮ್ಮ ತಮ್ಮ ಯಾವುದು ತಪ್ಪು ಮಾಡಿಲ್ದೆ ಜಸ್ಟ್ ಇದಕ್ಕೆ ಕರ್ಕೊಂಡು ಹೋಗ್ಯಾರೆ ಅಷ್ಟೇ, ಮತ್ತೇನು ಇಲ್ಲದೆ. ಡೆಲ್ಲಿಯಿಂದ ಬಂದಿದ್ರು ಪೊಲೀಸರು. ಅವರು ಬಂದು 2 ದಿನ ಆಗಿತ್ತು ಅಷ್ಟೇ ರೀ. ಎಲ್ಲ ವಿಚಾರಣೆಗೆ ಇದಕ್ಕೆ ಏನೇನು ಕೇಳಿದ್ರು ಅವರೆಲ್ಲ ಕರೆಕ್ಟ್ ಉತ್ತರ ಕೊಟ್ಟರೆ, ಇಲ್ಲ ಸ್ವಲ್ಪ ಇದು ಅದಾವ ನಾವು ನಿಮ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ, ಅದಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತಂತಂದರೆ ಆಯ್ತು ಕರ್ಕೊಂಡು ಹೋಗ್ರಿ, ಪ್ರಾಬ್ಲಮ್ ಏನಿಲ್ಲ, ಅವೇನೋ ತಪ್ಪ ಮಾಡಿಲ್ಲಲ್ಲ, ಕರ್ಕೊಂಡು ಹೋಗ್ರಿ, ಅದ್ರಾಗ ಏನಿಲ್ಲ ಅಂತ ಹೋಗಿ ಅಂದೆ. ಇಲ್ಲ ಅವ್ನ ಜೋಡಿ ಈ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ದಾಗ ಇದ್ದಿದ್ದಿಲ್ಲ ಅಂದ್ರೆ ರೂಮ್ಮೇಟ್ ಇದ್ರಿ ಅವ. ಅಂದರೆ ಇವರು CS ಡಿಪಾರ್ಟ್ಮೆಂಟ್ ಇರೋರು 3 ಜನ ಇದ್ರಂತ್ರಿ. ಇನ್ನೊಬ್ಬ ಒಂದು ಫ್ರೆಂಡ್ ಅಂತೆ ಅಷ್ಟೇ, ಮತ್ತೇನಿಲ್ಲ, ರೂಮ್ಮೇಟ್ ಇದ್ರೆ ಅಷ್ಟೇ ಅವ. ಮತ್ತೇನು ಅದ್ರದ್ದು ರಿಲೇಟೆಡ್ ಅದು ಏನು ಇದನ್ನೇ ಇಲ್ರಿ. ಅವಾಗ ಹಂಗೆ ಇದ್ದಿದ್ದಿಲ್ಲ ಅವ ಮನೋರಂಜನೆ. ಈಗ ಯಾಕೆ ಹಂಗೆ ಮಾಡ್ಯಾನೋ ಗೊತ್ತಿಲ್ರಿ ಅವ. ಅದು ಈ ನಮ್ಮ ತಮ್ಮಂದಂತೂ ಏನು ಅದ್ರ ಒಳಗೆ ಇನ್ನೂ ಇದು ಇಲ್ರಿ. ನಮ್ಮ ತಮ್ಮ ಹೆಂಗದಾನ ಅನ್ನೋದು ವಿಚಾರಿಸ್ಬೋದು. ಹೌದು, ನಾವು ಇದನ್ನ ಹೇಳ್ತೀವಿ. ಏನು ಮಾಡ್ತಾನೆ ಮಾಡ್ರಿ, ನಾವು ರಾಂಗ್ ತಪ್ಪ ಮಾಡಿಲ್ಲ ಅಂತ ಹೆದ್ರುದ್ರಾಗ ಏನೈತಿ. ಇಲ್ಲ ಸ್ವಲ್ಪ ಇದು ಮಾಡಬೇಕಾಗೈತಿ ಅವ್ರದ್ದು, ಅದನ್ನು ನಾವು ಚರ್ಚೆ ಮಾಡಕ್ಕೆ ಬಂದೀವಿ ಅಂತ ಅಂತಾರೆ. ಆಯ್ತೇನಂತ ಮನೋರಂಜನ್ ಫ್ರೆಂಡ್ ಇದು ಹಿಂಗದಾನಂತೆ ಅನ್ನೋತ್ಲೆ ಸ್ವಲ್ಪ 2 ಡೇಸ್ ವಿಚಾರ ಮಾಡಿದ್ರು. ಇನ್ನೊಂದು ಸ್ವಲ್ಪ ಪ್ರೊಸೀಜರ್ ಮುಂದೆ ಇದು ಐತ್ರಿ, ಅದಕ್ಕೆ ನಾವು ಸ್ವಲ್ಪ ಕರ್ಕೊಂಡು ಹೋಗ್ತೀವಿ ಅಂತಂದರೆ ಇಟ್ಸ್ ಓಕೆ ಅಂದರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಯಾವ ಆರೋಪದ ಮೇಲೆ ಸಾಯಿ ಕೃಷ್ಣನ ಪೊಲೀಸರು ಕರೆದೊಯ್ದಿದ್ದಾರೆ ಅಥವಾ ಯಾವೆಲ್ಲ ಅಪ್ಡೇಟ್ಸ್ ಈ ಒಂದು ಕ್ಷಣಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ್ತಿದೆ ಅಂತ? ರಾಹುಲ್, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತ ಏನು ಸಂಸತ್ನಲ್ಲಿನ ಸ್ಮೋಕ್ ಬಾಂಬ್ ಏನು ಪ್ರಕರಣ ಏನಿದೆ, ಪ್ರಕರಣ ಈಗ ಬಾಗಲಕೋಟೆಗೂ ವ್ಯಾಪಿಸಿದ್ದಾನೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೈಸೂರಿನ ಏನು ಮನೋರಂಜನ್ ಏನಿದ್ದಾನೆ ಆರೋಪಿ, ಆ ಆರೋಪಿಯ ಸ್ನೇಹಿತನಾಗಿದ್ದಂತ ಅಂದ್ರೆ ರೂಮೇಟ್ ಆಗಿದ್ದಂತ ಬಾಗಲಕೋಟೆಯ ವಿದ್ಯಾಗಿರಿಯ ನಿವಾಸಿಯಾಗಿರುವಂತ ಸಾಯಿ ಕೃಷ್ಣನನ್ನ ಈಗಾಗಲೇ ದೆಹಲಿ ಪೊಲೀಸರು ವಿಚಾರಣೆ ಮಾಡಿ ಅವರನ್ನ ದೆಹಲಿಗೆ ಕರೆದೊಯ್ದಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು. ಅಂದ್ರೆ ವಿದ್ಯಾಗಿರಿಯ ನಿವಾಸಿಯಾಗಿರುವಂತಹ ಸಾಯಿ ಕೃಷ್ಣ ಈತ ಏನಂತ ಹೇಳಿದ್ರೆ 2008 ಮತ್ತು 2009 ಬೆಂಗಳೂರಿನ ಏನು BIT ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನ ಓದ್ತಿರ್ತಾನೆ. ಈ ವೇಳೆ ಏನಂತ ಹೇಳಿದ್ರೆ ಮನೋರಂಜನ್ ಮತ್ತು ಸಾಯಿ ಕೃಷ್ಣ ಇಬ್ರು ಕೂಡ ರೂಮೇಟ್ ಆಗಿರ್ತಾರೆ. ಈ ವೇಳೆ ಏನಂತ ಹೇಳಿದ್ರೆ ಇಬ್ರು ಕೂಡ ಒಳ್ಳೆಯ ಸ್ನೇಹ ಜೀವಿಗಳಾಗಿರ್ತಾರೆ. ಜೊತೆಗೆ ಏನಂತ ಹೇಳಿದ್ರೆ ಡ್ರಾಪ್ ಔಟ್ ಆದ್ಮೇಲೆ, ಮನೋರಂಜನ್ ಡ್ರಾಪ್ ಔಟ್ ಆದ್ಮೇಲೆ ಸಾಯಿ ಕೃಷ್ಣ ಮತ್ತು ಮನೋರಂಜನ್ ಇಬ್ರು ಕೂಡ ಸಂಪರ್ಕದಲ್ಲಿ ಇರ್ತಾರೆ. ಅಂದ್ರೆ ದೂರವಾಣಿ ಮೂಲಕ ಇಬ್ರು ಕೂಡ ಸಂಪರ್ಕದಲ್ಲಿ ಇರ್ತಾರೆ. ಜೊತೆಗೆ ಅಂತ ಹೇಳಿದ್ರೆ ಮನೋರಂಜನ್ ಏನು ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಅವಾಗ ಮನೋರಂಜನ್ ಏನು ಕಾಲ್ ರೆಕಾರ್ಡ್ ಏನಿವೆ ಮತ್ತು ಕಾಲ್ ರೆಕಾರ್ಡ್ ನಲ್ಲಿ ಅತಿ ಹೆಚ್ಚು ಬಾರಿ ಸಾಯಿ ಕೃಷ್ಣ ಅವರ ಜೊತೆ ಮಾತನಾಡಿದ್ದಾರೆ ಎಂಬ ಮಾಹಿತಿ ಇದೆ. ಜೊತೆಗೆ ಏನಂತ ಹೇಳಿದ್ರೆ ಮನೋರಂಜನ್ ಅವರ ಬಳಿ ಸಿಕ್ಕಿರುವಂತಹ ಡೈರಿಯಲ್ಲಿ ಕೂಡ ಸಾಯಿ ಕೃಷ್ಣ ಹೆಸರನ್ನ ಪ್ರಸ್ತಾಪ ಮಾಡಿರುವ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಬಾಗಲಕೋಟೆಗೂ ಭೇಟಿ ನೀಡಿ ಈಗ ಸಾಯಿ ಕೃಷ್ಣನನ್ನ ದೆಹಲಿಗೆ ಕರೆದೊಯ್ದಿರುವಂತಹ ಮಾಹಿತಿ ನ್ಯೂಸ್ ಫಸ್ಟ್ ಲಭ್ಯ ಆಗಿರುವಂತದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ಕೃಷ್ಣ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.